ಅಲಂಕಾರಿಕ ವಸ್ತುಗಳು. ಮೈಸೂರಿನಿಂದಲೇ ರಾಜ್ಯಾದ್ಯಂತ ಕನ್ನಡತಿಯರಿಗೆ ಕನ್ನಡದಲ್ಲಿ ಕರಕುಶಲ ವಸ್ತುಗಳನ್ನು ಮಾಡುವ ಬಗ್ಗೆ ಅಂತರ್ಜಾಲದಲ್ಲಿ ತರಬೇತಿಯನ್ನೂ ನೀಡಿ ಕರಕುಶಲ ವಸ್ತುಗಳನ್ನು ತಯಾರಿಸಲು ಬೇಕಾಗುವ ಕಚ್ಚಾ ಸಾಮಗ್ರಿಗಳನ್ನು ಕಳುಹಿಸಿಕೊಟ್ಟು ಕರಕುಶಲ ಅಲಂಕಾರಿಕ ವಸ್ತುಗಳನ್ನು ಮಾಡಿದ ಮಹಿಳೆಯರು ಆ ವಸ್ತುಗಳನ್ನು ಹೇಗೆ ಮಾರಾಟ ಮಾಡಬೇಕೆಂಬ ಮಾಹಿತಿಯನ್ನೂ ಸಹ ನೀಡಬಲ್ಲ ಕುಶಲಕರ್ಮಿ ಶ್ರೀಮತಿ BR ಗೀತಾಂಜಲಿಯವರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಮಾಹಿತಿ ಕೊಡಲಿದ್ದೇವೆ. ವೀಕ್ಷಕರೇ, ತಾವು ನಮ್ಮ ವಾಹಿನಿಯ ಮೊದಲ ವೀಕ್ಷಕರಾಗಿದ್ದರೆ ನಮ್ಮ ವಾಹಿನಿಯ ವಿಷಯಗಳ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳುವ ಆಸಕ್ತಿ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರಣಿಯನ್ನು ತಪ್ಪದೆ ಕೊನೆಯವರೆಗೂ ನೋಡಿದ ನಂತರ ಸರಣಿಯು ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸರಣಿಯ ವಿಷಯವನ್ನು ಮತ್ತಿತರರಿಗೂ ತಿಳಿಸುವ ಆಸಕ್ತಿ ಇದ್ದರೆ ತಪ್ಪದೆ ಶೇರ್ ಮಾಡಿ. ತಾವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿದರೆ ನಮಗೆ ಮತ್ತಷ್ಟು ಶಕ್ತಿ ಪ್ರಸನ್ನವಾಗುತ್ತದೆ, ನಿಮಗೆ ಮತ್ತಷ್ಟು ಮಾಹಿತಿ ಕೊಡುವ ಹುಮ್ಮಸ್ಸು ಸಿಗುತ್ತದೆ. ವೀಕ್ಷಕರೇ, ತಾವು ಹಿರಿಯರಾಗಿರಬಹುದು, ವಯೋವೃದ್ಧರಾಗಿರಬಹುದು, ಗೃಹಿಣಿಯರಾಗಿರಬಹುದು ಅಥವಾ ಅಂಗವಿಕಲರಾಗಿರಬಹುದು. ಮನೆಯಲ್ಲಿ ಕುಳಿತು ಕಾಲ ಕಳೆಯುತ್ತಿದ್ದರೆ ಶ್ರೀಮತಿ ಗೀತಾಂಜಲಿಯವರ ಮಾರ್ಗದರ್ಶನದಲ್ಲಿ ಅಂತರ್ಜಾಲದ ತರಗತಿಗಳನ್ನು ತೆಗೆದುಕೊಂಡು ಕರಕುಶಲ ವಸ್ತುಗಳನ್ನು ತಯಾರಿಸಿ ಆ ವಸ್ತುಗಳನ್ನು ಅಂತರ್ಜಾಲದ ಮಾರುಕಟ್ಟೆಯಲ್ಲಿ ಹೇಗೆ ಮಾರಬೇಕು, ಸನಿಹದ ಸಂತೆಗಳಲ್ಲಿ ಹೇಗೆ ಮಾರಾಟ ಮಾಡಬೇಕು, ಕೊಳ್ಳುವ ಉದ್ಯಮಿಗಳಲ್ಲಿ ಹೇಗೆ ಉತ್ತಮ ಬೆಲೆಗೆ ಮಾರಾಟ ಮಾಡಬಹುದು ಎಂಬ ದಾರಿಯನ್ನು ಹೇಳಿಕೊಡಲಿದ್ದಾರೆ. ನಮಗೂ ಅಲಂಕಾರಿಕ ಕರಕುಶಲ ವಸ್ತುಗಳನ್ನು ತಯಾರು ಮಾಡಿ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡುವ ಆಸಕ್ತಿ ಇದ್ದರೆ ಮೇಲೆ ಕಾಣುವ ಶ್ರೀಮತಿ ಗೀತಾಂಜಲಿಯವರ ಸಂಪರ್ಕ ಸಂಖ್ಯೆಗೆ ಕರೆ ಮಾಡಿ. ರಾಜ್ಯದ ಯಾವುದೇ ಮೂಲೆಯಲ್ಲಿದ್ದರೂ ಸಹ ಕರಕುಶಲ ವಸ್ತುಗಳನ್ನು ತಯಾರಿಸುವ ತರಗತಿಗೆ ಸೇರಿಕೊಳ್ಳಿ. ಸಮಯವನ್ನು ಮನೆಯಲ್ಲಿ ಕುಳಿತು ಹಾಳು ಮಾಡುವ ಬದಲು ಅದೇ ಸಮಯದಲ್ಲಿ ಕರಕುಶಲ ವಸ್ತುಗಳನ್ನು ಉತ್ಪಾದನೆ ಮಾಡಿ ಹಣ ಸಂಪಾದಿಸಬಲ್ಲ ದಾರಿಯನ್ನು ಕಂಡುಕೊಳ್ಳಿ. ಕರಕುಶಲ ಅಲಂಕಾರಿಕ ವಸ್ತುಗಳನ್ನು ಕಲಿಯಲು ತರಬೇತಿಯಲ್ಲಿ ಪಾಲ್ಗೊಳ್ಳಲು ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ತಮಗೆ ಯಾವ ಕಲಾಕೃತಿಯ ಉತ್ಪಾದನೆ ಇಷ್ಟ ಆಗುತ್ತದೆಯೋ ಆ ಕಲಾಕೃತಿಯನ್ನು ಪಾವತಿಸಿ ಕಚ್ಚಾ ವಸ್ತುಗಳನ್ನು ತರಿಸಿಕೊಂಡು ವಿಭಿನ್ನವಾಗಿ ಕಲೆಯನ್ನು ಕಲಾಕೃತಿಯ ಮೇಲೆ ಕೊರೆದಾಗ ನಿಮ್ಮ ಕೌಶಲ್ಯತೆಗೂ ಒಂದು ಬೆಲೆ ಸಿಗುತ್ತದೆ. ಅಷ್ಟೇ ಅಲ್ಲ, ಶ್ರೀಮತಿ ಗೀತಾಂಜಲಿ ತಾವುಗಳು ಉತ್ಪಾದಿಸಿದಂತಹ ಕಲಾಕೃತಿಗಳನ್ನು ಕೊಂಡುಕೊಳ್ಳಲು ಸಿದ್ಧರಿದ್ದು ಆ ಕಲಾಕೃತಿಗಳು ವಿಭಿನ್ನವಾಗಿ ಆಕರ್ಷಕವಾಗಿ ಇದ್ದರೆ ನೀವು ಮಾಡಿದ ಕಲಾಕೃತಿಗಳಿಗೆ ಅದರದ್ದೇ ಆದ ಬೆಲೆಯನ್ನು ಕೊಟ್ಟುಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ತಾವು ತಮ್ಮ ಸ್ಥಳದಲ್ಲಿ ಸಿಗುವ ಧಾನ್ಯಗಳಿಂದ ಕಲ್ಲು, ಮಣ್ಣು, ಇತರೆ ವಸ್ತುಗಳನ್ನು ಬಳಸುವ ಮೂಲಕ ಕಲಾ ಪ್ರೌಢಿಮೆಯನ್ನು ಮೆರೆದರೆ ನಿಮ್ಮ ಸ್ಥಳೀಯ ವಸ್ತುಗಳಿಗೂ ಸಹ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮುಂದಿನ ದಿನಗಳಲ್ಲಿ ಸದ್ದು ಮಾಡಬಹುದಾದ ಸ್ಥಾನಮಾನ ಸಿಗುತ್ತದೆ. ಕನ್ನಡ ನಾಡಿಗೂ ಮತ್ತಷ್ಟು ಕೀರ್ತಿ ಹಿರಿಮೆ ನಿಮ್ಮಿಂದ ಸಿಗುತ್ತದೆ. ಮತ್ತದೇ ಕನ್ನಡಿಗರು ರಾಷ್ಟ್ರಾದ್ಯಂತ ಪ್ರಜ್ವಲಿಸಲಿದ್ದಾರೆ. ಹಣ ಗಳಿಸಬಲ್ಲ ರಹದಾರಿಯನ್ನು ಕಂಡುಕೊಳ್ಳುವ ಆಸೆ ಇದ್ದರೆ ತಡ ಮಾಡದೆ, ಕಾಲಹರಣ ಮಾಡದೆ ನಿಮ್ಮೊಳಗಿರುವ ಕಲೆಯನ್ನು ಹೊರಗೆ ತಂದು ಹಣ ಗಳಿಸಬಲ್ಲ ದಾರಿಯನ್ನು ಕಂಡುಕೊಳ್ಳಿ. ಧನ್ಯವಾದಗಳು. ಅಂತರವಾಹಿನಿ, ಕರುನಾಡ ಕನ್ನಡಿಗರ ವಾಹಿನಿ. ಒಂದೇ ಮಾತರಂ. ಜೈ ಭಾರತಾಂಬೆ, ಜೈ ಕನ್ನಡಾಂಬೆ.